ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನು ಸ್ಪೆಷಲ್ ಅಪ್ಪ ಅಂತಂದ್ರೆ ನಮ್ಮ ಮಮ್ಮಿ ನಮ್ಮ ಡ್ಯಾಡಿದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಕೇಕ್ ತರೋಣ ಅಂತ ಹೊಂಟಿದ್ದೆ. ನಮ್ಮ ಫ್ರೆಂಡ್ ಕೇಶವನ್ನ ಅವ ಹೋಗೋಣ ಬಾ, ನಾ ಎಲ್ಲೆಲ್ರ ಸ್ವಲ್ಪ ಹೊರಗಡೆ ಅಂದಿದ್ದ. ಏನೋ ತಿಂದ್ಬರೋಣ ಬಾ ಅಂತಂತೇಳಿ ಆ ಕಡೆ ನಂದು ಕೇಕ್ ತೊಳೆದಿತ್ತು. ಕೇಕ್ ಒಂದು ತೊಳೆದಿತ್ತು. ಹೋಗತ್ತೀವಿ, ಟ್ರಾಫಿಕ್ ಎಲ್ಲ ಭಾಳ ಒಂದಿತ್ತು. ಎಲ್ಲೂ ವಿಚಾರ ಮಾಡತ್ತಿದ್ವಿ. ಗೋಕುಲ್ ರೋಡ್ ಹೋಗೋಣ ಅಂತಂದ. ತೋಳಂಕೆರೆ ಕಡೆ ಅಲ್ಲಿ ಏನೋ ಸ್ಪೆಷಲ್ಸ್ ಸಿಗ್ತಾವನ, ನೋಡೋಣ ನಡಿ ಅಂತಂದ. ಹೀಗಾಗಿ ಇಬ್ರು ಕೂಡ ಅಲ್ಲೇ ಬಂದ್ವಿ. ಏನಾರ ಸ್ಪೈಸಿ ಏನಾರ ತಿನ್ನೋದು ತಿಂದ್ರೆ ಆತ, ಚಿಕನ್ ಅದು ಅಂತೇಳಿ ಹುಡ್ಕೊಂತ ಬಂದ್ವಿ. ಆ್ಯಕ್ಚುಲಿ ನಾವು ಇದು ಹೋಗಿ ಇಲ್ಲಿ ಅಡ್ಡಾಡಿ ಭಾಳ ದಿನ ಆಯ್ತು. ಗೋಕುಲ್ ಒಳಗೆ ಬಂದು ತೋಳಂಕೆರೆ ಕಡೆ ಭಾಳ ದಿವಸ ಆಗಿತ್ತು ನಾವು ಅಡ್ಡಾಡಿದ್ದೆಲ್ಲ. ಹಿಂಗಾಗಿ ನೋಡಾತೇವೆ. ಇಲ್ಲೆಲ್ಲ ಭಾಳ ರಶ್ ಅಂದ್ರೆ ರಶ್ ಇತ್ತು. ಕಾರೆಲ್ಲ ಪಾರ್ಕಿಂಗ್ ಎಲ್ಲ ಮಾಡಿದ್ರು. ಅಂದ್ರು ಪಬ್ಲಿಕ್ ಅಂತೂ ಭಾಳ ಸೇರಾತೈತಿ ಇಲ್ಲಿ ತೋಳಂಕೆರೆ ಕಡೆ, ನೋಡ್ಬೋದು ನೀವು. ಕೊನೆಗೆ ಹುಡ್ಕೊಂಡ್ ಅಂಗಡಿ ಬಂದ್ವಿ. ಕೊನೆಗೆ ಒಂದು ಅಂಗಡಿ ಸಿಕ್ತ. ಸೊ ಕಾರ್ ಪಾರ್ಕ್ ಮಾಡಿದ್ವಿ. ತಂದೂರಿ ಟೈಪ್ ಕೊಡ್ತಾರೆ ಇವ. ನಾವು ತಂದೂರಿ ಒಳಗೆ ಕಬಾಬ್ ಆರ್ಡರ್ ಮಾಡಿದ್ವಿ. ಮತ್ತು ಇದನ್ನ ಸ್ಪೈಸಿ ಅಂತ ಏನೋ ಇದ್ರ ಹೆಸರು ನೆನಪು ಬರತ್ತಿಲ್ಲ. ಬಟ್ ಭಾಳ ಟೇಸ್ಟ್ ಅಂತೂ ಮಸ್ತ್ ಇತ್ತು. ಅದನ್ನ ತಿಂದ್ಬಿಟ್ಟು ಮತ್ತು ಕೇಕ್ ಒಂದು ಬೇಕಾಗಿತ್ತಲ್ಲ, ಹಿಂಗಾಗಿ ಕೇಕ್ ತರಕಂತೇಳಿ ಹೊಂಟ್ವಿ. ನಾ ಆಲ್ರೆಡಿ ಫೋನ್ ಮಾಡಿ ನಮ್ಮ ಫ್ರೆಂಡಿಗೆ, ಕೇಶವ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದ. ತ್ರಿವೇಣಿ ಬೇಕ್ರಿ ಒಳಗೆ ಬಂದ್ವಿ. ಆಲ್ರೆಸ್ಟ್ ತ್ರಿವೇಣಿ ಬೇಕ್ರಿ 1 kg ಆರ್ಡರ್ ಮಾಡಿದ್ವಿ. ಏನೋ ನೋಡ್ರಿ, ಸಲ್ಮಾನ್ ಅಂತೇಳಿ ನಮ್ಮ ಕೇಶವ ಅವ್ರ ದೋಸ್ತ. ಇಲ್ಲಿ ತೊಗೊಂಡು ಕೇಕ್ ತೊಗೊಂಡು ಸೀದಾ ಮನೆಗೆ ಹೊಂಟ್ವಿ. ಮನ್ಯಾಗ ನಮ್ಮ ಮಮ್ಮಿ ಎಲ್ಲ ಕಾಯ್ತಿದ್ರು. ನಮ್ಮ ಮಮ್ಮಿ ನಮ್ಮ ಅಪ್ಪಾರದು ಕೇಕ್ ಕಟ್ ಮಾಡಿದ್ವಿ ಬೇಕಂತೇಳಿ. ಸೊ ಕೇಕ್ ತಂದು ಮನೆ ಒಳಗಿಟ್ಟೆ. ನೋಡ್ರಿ, ಇದು 1 kg ಕೇಕ್. ಇದು ಟೋಟಲ್ 420 ರೂಪಾಯಿ ಬಿತ್ತು. ಹ್ಯಾಪಿ ಆ್ಯನಿವರ್ಸರಿ, 32 ಇಯರ್ಸ್ ಆಯ್ತು. ಸೊ ನಾ ಇಯರ್ಸ್ ಹಾಕಿದ್ದಿಲ್ಲ, 32 ವರ್ಷ ಆಯ್ತು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಮದುವೆಗೆ. ನೋಡ್ರಿ ಹಂಗೈತಿ ಕೇಕ್. ಇದು ನಮ್ಮ ಮಮ್ಮಿ ರೆಡಿ ಆಗ್ತಿದ್ರು. ನಮ್ಮ ಮಮ್ಮಿ ನಮ್ಮ ಅಪ್ಪಾರ ಸಪ್ಪದು ಅಲ್ಲಿವರೆಗೂ ಫ್ರಿಜ್ ಇಟ್ಟಿದ್ದೆ. ಮತ್ತು ಫ್ರಿಜ್ ಅಂತ ತೆಗೆದೆ, ಮೆಲ್ಟ್ ಆಕತ್ತೆ ಅಂತೇಳಿ. ಕೇಕ್ ಅಂದ್ರೆ ಭಾಳ ಅಂದ್ರೆ ರೌಂಡ್ ಶೇಪ್ ಎಲ್ಲ ಭಾರಿ ಚಂದ ಮಾಡಿದ್ದಾನೆ ಕೇಕ್. ನಮ್ಮ ಮಮ್ಮಿ ಮತ್ತು ಕೇಕ್ ಕಟ್ ಮಾಡಿ, ನೀ ಕಟ್ ಮಾಡಿ, ನಾ ಕಟ್ ಮಾಡೋಣ ಅಂತಿದ್ರು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಕೂಡಿ. ಮತ್ತು ತಲೆ ಕೆಟ್ಟು ನಮ್ಮ ಮಮ್ಮಿನೂ ಮಾಡಿದ್ರೆ. ಆ್ಯಕ್ಚುಲಿ ಅವ್ರಿಗೆಲ್ಲ ರೂಢ ಇಲ್ಲ ಇದೆ ಈ ಟೈಪ್ ಎಲ್ಲ ಮಾಡೋದು. ಏನೋ ಒಂದು ಸೆಲೆಬ್ರೇಷನ್ ಅಂತಂತೇಳಿ ಏನೋ ಖುಷಿ ಮಾಡಿದ್ವಿ. ಹೆದರಿದ್ರು ನಮ್ಮ ಮಮ್ಮಿ ಒಮ್ಮಕ್ಲೆ. ಇದು ನಾನು ವಿಡಿಯೋ ಮಾಡತ್ತಿದ್ದೆ. ಕೇಕ್ ಕಟ್ ಮಾಡತ್ತಿದ್ರು ಎಲ್ಲರೂ. ಇನ್ನೊಂದು ಸಾರಿ ಯಾರು ನೋಡತ್ತೀರಿ, ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿಗೆ ವಿಶ್ ಮಾಡಿಬಿಡ್ರಿ. ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತೇಳಿ. 32 ವರ್ಷ ಆಯ್ತು ಅವ್ರದ್ದು. ಆ್ಯಕ್ಚುಲಿ ರೂಢ ಇಲ್ಲಲ್ಲ, ಹೀಗಾಗಿ ಇದತ್ತು ಮತ್ತೆ ಎಲ್ಲ ಕೇಕ್ ಎಲ್ಲ ಕಟ್ ಮಾಡಿ ನಮ್ಮ ನಾನಿದು ತಿನ್ನಿಸಿದ್ರೆ. ನಾನು ಲಾಸ್ಟ್ ಒಬ್ಬನ ಓದಿದ್ನಿ. ಸೊ ನಾನೊಬ್ಬ ತಿನ್ನಿಸಿದೆ. ಇನ್ನೊಂದು ಸರಿ ವಿಶ್ ಯು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾಮ್ ಆ್ಯಂಡ್ ಡ್ಯಾಡ್. ನಾವು ಅಪ್ಪಾಜಿ ತಿನ್ಸಾತೀನಿ. ಅವ್ರು ಭಾಳ ಬೇಡ, ಸ್ವಲ್ಪ ತಗೋ ಅನ್ನತ್ತೀರಿ. ನಮ್ಮ ಮಮ್ಮಿನೂ ಅಷ್ಟೇ ಅಂದರೆ. ಆ್ಯಕ್ಚುಲಿ ಸ್ವೀಟ್ ಜಾಸ್ತಿ ತಿನ್ನಂಗಿಲ್ಲ ಇವ್ರು, ನಾವು ತಿನ್ನೋದು ಹುಡುಗರು ಅಷ್ಟು. ಇಷ್ಟಿತ್ತು ಇವತ್ತಿನ ವಿಡಿಯೋ. ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಬೇಕಂತಿತ್ತು ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿದೆ. ಸೊ ಭಾಳ ಖುಷಿಯಿಂದ ಮಾಡಿದೆ ನಾನು. ನೀವು ನಿಮ್ಮ ತಂದೆ ತಾಯಿಗಳದ್ದು ಮಾಡಿರಿ. ಓಕೆ, ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು.